ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಡೇ ಸ್ಪೆಷಲ್ ಚಿಕನ್ ಪ್ರಿಯರಿಗೆಲ್ಲ ಒಂದು ಅದ್ಭುತವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದ್ಯಾವುದಂದರೆ ಚಿಕನ್ ದೊನ್ನೆ ಬಿರಿಯಾನಿ, ಅದ್ರ ಜೊತೆ ಗ್ರೀನ್ ಚಿಕನ್ ಫ್ರೈ. ಇದಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಈ ವೀಕೆಂಡಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ತೋರಿಸ್ತಾ ಇರೋವಂಥ ಮೊದಲನೆಯ ರೆಸಿಪಿ ಯಾವುದಂದರೆ, ನಾನಿವತ್ತು ಚಿಕನ್ ಪ್ರಿಯರಿಗೆಲ್ಲ ಸಂಡೇ ಸ್ಪೆಷಲ್ ಒಂದು ಸೂಪರ್ ಡೂಪರ್ ಆಗಿರೋಂಥ ದೊನ್ನೆ ಬಿರಿಯಾನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ 100% ಮಿಲಿಟರಿ ಹೋಟೆಲ್ಗಳಲ್ಲಿ ಸಿಗೋ ಥರ. ಬನ್ನಿ ಹೇಗೆ ಸರಿಯಾದ ವಿಧಾನದಲ್ಲಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಬಿರಿಯಾನಿ ಮಾಡೋದಕ್ಕೆ ನಾನು ಇವತ್ತು 3/4 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ತಿದ್ದೀನಿ. ಅಂದರೆ ಒಂದು ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ, ಹಾಗೆಯೇ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ನಾನು ಒಂದು 200 ml ನಷ್ಟು ಮೊಸರನ್ನ ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಒಂದು ಅರ್ಧ ಗಂಟೆ ನೆನೆ ಇಟ್ಬಿಟ್ರೆ ಚಿಕನ್ ತುಂಬ ಸಾಫ್ಟ್ ಆಗಿ ತುಂಬ ರುಚಿಯಾಗುತ್ತೆ. ಈಗ ಒಂದು ಪ್ಯಾನ್ ತಗೊಳ್ಳೋಣ. ಈ ಪ್ಯಾನಲ್ಲಿ ನಾನು 2 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಗಡ್ಡೆಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಒಂದು 5-6 ಕಾಳು ಮೆಣಸನ್ನ ಹಾಕೊಳ್ಳಿ, ಒಳ್ಳೆ ರುಚಿ ಬರುತ್ತೆ. ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು 8 ಹಾಕೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಇವೆಲ್ಲ ಈಗ ಗೋಲ್ಡನ್ ಕಲರ್ ಬರಬೇಕು ನೋಡಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಇವನ್ನೆಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಬಿರಿಯಾನಿಗೆ ಹಾಕೋದಕ್ಕೆ ಒಂದು ವೈಟ್ ಪೇಸ್ಟ್ ರೆಡಿ ಆಗಿದೆ. ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಇನ್ನೂ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಅದೇ ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ 1 ಕಪ್ನಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಪುದೀನ ಸೊಪ್ಪು, ಮತ್ತು ಅರ್ಧ ಕಪ್ನಷ್ಟು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಅಂತೂ ತುಂಬಾ ಮುಖ್ಯ ಈ ಮಿಲಿಟರಿ ಹೋಟೆಲ್ ಸ್ಟೈಲ್ ದೊನ್ನೆ ಬಿರಿಯಾನಿಗೆ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪೂರ್ತಿ ಸೊಪ್ಪೆಲ್ಲ ಕರ್ಗೋಗ್ಬೇಕು. ನೋಡಿ ಈ ಥರ ಆದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈಗ ಗ್ರೀನ್ ಪೇಸ್ಟ್ ಕೂಡ ತಯಾರಾಗಿದೆ. ದೊನ್ನೆ ಬಿರಿಯಾನಿಗೆ ಇದನ್ನ ಹಾಕ್ಬಿಟ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ ಈಗ ತೆಗೆದಿಟ್ಕೊಂಡು ಒಂದು ಕುಕ್ಕರ್ ತಗೊಳ್ಳೋಣ. ಕುಕ್ಕರ್ಗೆ 3 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ 1 ಚಮಚ ತುಪ್ಪ ಕೂಡ ಹಾಕೊಳ್ಳಿ. ಇವಾಗ ನಾನು ಕೊನೆಯಲ್ಲಿ ಕೂಡ 1 ಚಮಚ ತುಪ್ಪ ಹಾಕೊಳ್ತೀನಿ. ಈಗ ಎಲ್ಲ ಮಸಾಲೆಗಳನ್ನ ಹಾಕೊಳ್ಬೇಕಾಗುತ್ತೆ. ಏನೇನಂದರೆ 1 ಜಾವಿತ್ರಿ, 1 ಚಕ್ರ ಮೊಗ್ಗು, 2 ಏಲಕ್ಕಿ, 4-5 ಲವಂಗ, 1 ಸಣ್ಣ ತುಂಡು ಚಕ್ಕೆ, 2 ಪಲಾವ್ ಎಲೆ, ಕಾಳು ಮೆಣಸು, ಮತ್ತು ಕಲ್ಲು ಹೂವು, ಶಾಜೀರಿಗೆ. ಕಲ್ಲು ಹೂವು ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಜೀರಿಗೆ ಅಥವಾ ನಾರ್ಮಲ್ ಜೀರಿಗೆ ಹಾಕೊಳ್ಳಿ, ಅದಿಲ್ಲ ಅಂದರೆ. ಮತ್ತು ಸೋಂಪು ಕೂಡ ನಾನು ತೊಗೊಂಡಿದ್ದೀನಿ 1 ಚಮಚದಷ್ಟು. ಈ ಎಲ್ಲ ಜಾವಿತ್ರಿ, ಚಕ್ರ ಮಗು ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈ ಎಲ್ಲ ಪದಾರ್ಥಗಳನ್ನ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಮಿಲಿಟರಿ ಹೋಟೆಲ್ಗಳಲ್ಲಿ ಕೂಡ ಇದನ್ನೆಲ್ಲ ಹಾಕಿರ್ತಾರೆ. ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಸುವಾಸನೆ ಬರುತ್ತೆ ನೋಡಿ. ಈಗ ನಾನು ಇದರಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ತೆಳ್ಳಗೆ ಸ್ಲೈಸ್ ಮಾಡಿ. ಸಣ್ಣ ಸೈಜ್ ಇದ್ದಿದ್ರೆ ಸಣ್ಣ ಸೈಜ್ದು ಹಾಕೊಳ್ಳಿ. ಈರುಳ್ಳಿ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ವೈಟ್ ಪೇಸ್ಟ್ನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಪೇಸ್ಟ್ ಹಾಕಿದ ನಂತರ ಈ ಮಿಕ್ಸರ್ ಜಾರ್ನ ನಾನು ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ತೀನಿ. ವೈಟ್ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಒಂದು 1/4 ಚಮಚದಷ್ಟು ಅರಿಶಿನ, ಮತ್ತು ನಾನು 1 ಚಮಚದಷ್ಟು ಧನಿಯಾ ಪುಡಿಯನ್ನು ಕೂಡ ಈಗಲೇ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇದರಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಚ್ಚಿ, ಅಂದರೆ ಮೊಸರು, ಅರಿಶಿನ, ಉಪ್ಪು ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಟ್ಟಿದ್ವಲ್ಲ, ಆ ಚಿಕನ್ನ ಹಾಕ್ಕೊಂಡಿದ್ದೀನಿ. ಬೌಲ್ನ ಆಮೇಲೆ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ತೀನಿ. ಈಗ ಚಿಕನ್ನ ಚೆನ್ನಾಗಿ 1-2 ನಿಮಿಷ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆದಮೇಲೆ ನಾನು ಇದರಲ್ಲಿ ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಹುರ್ಕೊಂಡು ಮಾಡಿಟ್ಕೊಂಡಿರೋಂಥ ಪೇಸ್ಟ್. ಈ ಪೇಸ್ಟ್ನ ಕೂಡ ಚಿಕನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡ್ಬೇಕು. ಅಲ್ಲಿವರೆಗೂ ನಾನು ಅಕ್ಕಿಯನ್ನು ತಗೊಳ್ತೀನಿ. ಈ ಬಿರಿಯಾನಿಗೆ ಹಾಕೋದಕ್ಕೆ ಯಾವ ಅಕ್ಕಿ ಉಪಯೋಗಿಸ್ಬೇಕು, ಎಷ್ಟು ಅಕ್ಕಿ ಉಪಯೋಗಿಸ್ಕೋಬೇಕು ಅಂತ ನೋಡ್ಕೊಳ್ಳೋಣ. ನೀವು ಜೀರಾ ರೈಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಜೀರಾ ರೈಸ್ ಅಥವಾ ಬುಲೆಟ್ ರೈಸ್ ಯಾವುದಾದ್ರೂ ತೊಗೊಳ್ಳಿ, ನಡೆಯುತ್ತೆ. 2 ಕಪ್ನಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಅಷ್ಟೇ ಯಾವುದಾದ್ರೂ ಒಂದು ಬೌಲಿಂದ ಅಳತೆ ಮಾಡಿ ತೊಗೊಳ್ಳಿ. 2-3 ಸಲ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ತೊಳೆದಿಟ್ಕೊಂಡಿರೋಂಥ ಅಕ್ಕಿಯನ್ನು ನಾನೀಗ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಾಕಿರೋದ್ರಿಂದ 2 ಕಪ್ ಅಕ್ಕಿಗೆ 4 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಆಗ ಉದುರುದ್ರಾಗಿ ಬರುತ್ತೆ. ನಿಮಗೆ ತುಂಬ ಉದುರುದ್ರು ಬೇಕು ಅಂದರೆ 1/4 ಕಪ್ಪಷ್ಟು ಕಡಿಮೆ ಹಾಕೊಳ್ಳಿ. ಮೆತ್ತಗೆ ಬೇಕಂದರೆ 1/2 ಕಪ್ ಎಕ್ಸ್ಟ್ರಾ ನೀರು ಹಾಕೊಳ್ಳಿ. ನೀವು ನಾರ್ಮಲಾಗಿ ರೈಸಿಗೆ ಎಷ್ಟು ನೀರು ಹಾಕ್ಕೊಳ್ತೀರಾ ಅಷ್ಟೇ ಹಾಕೊಳ್ಳಿ. ನಾನು 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ಕೊಳ್ತೀನಿ.
ಮೊದಲಿಗೆ 3 ಕಪ್ ನೀರು ಹಾಗೇನೆ ಹಾಕೊಳ್ತೀನಿ. ಕೊನೆಯಲ್ಲಿ 1 ಕಪ್ ನೀರನ್ನ ಎಲ್ಲ ಮಿಕ್ಸರ್ ಜಾರ್, ಬೌಲ್ ಎಲ್ಲವನ್ನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ, ಯಾವುದು ವೇಸ್ಟ್ ಮಾಡೋದು ಬೇಡ ಅಂತ. ಕೊನೆಯಲ್ಲಿ 1.5 ಚಮಚ ಉಪ್ಪು ಹಾಕೊಳ್ಳೋಣ, ಯಾಕೆಂದ್ರೆ ಅರ್ಧ ಚಮಚ ಮೊದಲಿಗೆ ಚಿಕನಲ್ಲಿ ಹಾಕಿದ್ದೆ ನಾನು. ಅರ್ಧ ಚಮಚ ಚಿಕನ್ ಬಿರಿಯಾನಿ ಮಸಾಲಾ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಇದು ಕೂಡ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೊನೆಯಲ್ಲಿ 1 ಚಮಚ ತುಪ್ಪ, ಇದು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಒಂದು ಅರ್ಧದಷ್ಟು ನಿಂಬೆ ರಸ ಹಾಕೊಳ್ಳಿ, ಯಾಕಂದ್ರೆ ನಾನು ಟೊಮ್ಯಾಟೊ ಬಳಸಿಲ್ಲ ನೋಡಿ, ಹಾಗಾಗಿ ಮೊಸರು ನಿಂಬೆ ಹಣ್ಣಿನಲ್ಲೇ ಹುಳಿ ಬರಬೇಕು. ಈಗ ನಿಂಬೆ ರಸ ಕೂಡ ಹಿಂಡಿ ಆದ್ಮೇಲೆ ಕೊನೆಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ್ಮೇಲೆ ಇದು ಕುದಿ ಬರಬೇಕು ನೋಡಿ. ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡ್ಕೊಳ್ಬೇಕಾಗುತ್ತೆ. 2 ವಿಷಲ್ ಆದ್ರೆ ತುಂಬಾ ಒಳ್ಳೆ ಸೂಪರ್ ಆಗಿರೋ ಅಂತ ದೊನ್ನೆ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ಈಗ ನಾನು ಕುಕ್ಕರ್ ತಣ್ಣಗಾಗಿದೆ, ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಎಂತ ಒಳ್ಳೆ ದೊನ್ನೆ ಬಿರಿಯಾನಿಯ ಪರಿಮಳ ಬರ್ತಾ ಇದೆ ಅಂದ್ರೆ 100% ನಾನು ಯಾವುದೋ ಮಿಲಿಟರಿ ಹೋಟೆಲ್ಗೆ ಹೋಗಿದ್ದೀನೇನೋ ಅಂತ ಅನ್ನಿಸ್ತಿದೆ, ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡೋದಕ್ಕೂ ಕೂಡ ತುಂಬಾನೇ ಸೂಪರ್ ಆಗಿ ಕಾಣಿಸ್ತಿದೆ, ರುಚಿ ಕೂಡ ತುಂಬಾನೇ ಅದ್ಭುತವಾಗಿತ್ತು. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಕೂಡ ಇದು ತುಂಬಾನೇ ಇಷ್ಟ. ನೀವು ಒಂದ್ಸಲ ಮಾಡಿ ನೋಡಿ, ಪ್ರತಿ ಸಲ ಬಿರಿಯಾನಿ ಮಾಡುವಾಗ್ಲ ಇದೇ ತರ ಬಿರಿಯಾನಿ ಮಾಡಿ ಅಂತ ಮನೆಯಲ್ಲಿರೋರೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ, ಅಷ್ಟು ರುಚಿಯಾಗಿರುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತ ಅಥೆಂಟಿಕ್ ಸ್ಟೈಲ್ ಮಿಲಿಟರಿ ಹೋಟೆಲ್ ಸ್ಟೈಲ್ ಚಿಕನ್ ದೊನ್ನೆ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಕೂಡ ಮಾಡ್ಕೊಳ್ಳಿ. ನಿಮ್ಗೆ ಈ ರೆಸಿಪಿ ತುಂಬಾನೇ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ 2ನೇ ರೆಸಿಪಿಯನ್ನ ನಾನೀಗ ತೋರಿಸ್ತಾ ಇದ್ದೀನಿ. ಅದ್ಯಾವ್ದಂದ್ರೆ ಗ್ರೀನ್ ಚಿಕನ್ ಫ್ರೈ. ಇದಂತೂ ದೊನ್ನೆ ಬಿರಿಯಾನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ಗ್ರೀನ್ ಚಿಕನ್ ಫ್ರೈನ ನೀವು ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು, ಅಥವಾ ರೊಟ್ಟಿ, ಚಪಾತಿ, ಗೀ ರೈಸ್, ಬಿರಿಯಾನಿ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ತುಂಬಾನೇ ಅದ್ಭುತವಾಗಿರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ಬೆರಳು ಚೀಪ್ಕೊಂಡು ತಿನ್ಬಿಡ್ತಾರೆ, ಅಷ್ಟು ರುಚಿಯಾಗಿ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಈ ಗ್ರೀನ್ ಚಿಕನ್ ಫ್ರೈನ ಅಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನು ಈ ಗ್ರೀನ್ ಚಿಕನ್ ಫ್ರೈನ ಮಾಡೋದಕ್ಕೆ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದಾದ್ಮೇಲೆ ಸ್ವಲ್ಪ ಮಸಾಲೆಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಹಾಕೋದಕ್ಕೆ. ಹಾಗಾಗಿ ನಾನು ಒಂದು ಮಿಕ್ಸರ್ ಜಾರ್ನ ತಗೊಳ್ತಾ ಇದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲ್ಬಿಟ್ಟು ಹಾಕೊಂಡಿದ್ದೀನಿ, ಮತ್ತು 1 ಇಂಚಷ್ಟು ಶುಂಠಿಯನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಗೋಡಂಬಿ, ಅಂದರೆ ಒಂದು 15 ಗೋಡಂಬಿಯನ್ನು ನಾನು ಹಾಕೊಂಡಿದ್ದೀನಿ. 6 ರಿಂದ 8 ಹಸಿಮೆಣಸಿನಕಾಯಿ ಹಾಕೊಳ್ಳಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. 1 ಕಪ್ಪಷ್ಟು ಫ್ರೆಶ್ ಆಗಿ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. 3 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳೋಣ. ಒಂದು ಟೀ ಸೋಸುವಂಥ ಸ್ಟ್ರೈನರ್ನಲ್ಲಿ ಮೊಸರನ್ನ ಹಾಕಿಟ್ರೆ ಗಟ್ಟಿ ಮೊಸರು ಸಿಗುತ್ತೆ, 3 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ಈಗ ಇವನ್ನೆಲ್ಲ ನಾವು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ. ಈ ಮಸಾಲ ಪೇಸ್ಟ್ನ ನಾವೀಗ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ನೀರು ಸೇರಿಸೋದು ಬೇಡ, ಮೊಸರಲ್ಲೇನೆ ನೀವು ರುಬ್ಬಿಟ್ಕೋಬೇಕು. ಈಗ ಅರ್ಧ kg ಚಿಕನ್ಗೆ ನಾನು ಈಗ ತಾನೇ ರುಬ್ಬಿಟ್ಕೊಂಡಿರೋಂಥ ಅಷ್ಟು ಮಸಾಲಾನ ಹಾಕೊಂಡ್ಬಿಡೋಣ. ಪೂರ್ತಿ ಮಿಕ್ಸರ್ ಜಾರ್ನಲ್ಲಿರೋ ಅಷ್ಟು ಮಸಾಲಾನ ಹಾಕೊಂಡ್ಬಿಡಿ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಎಲ್ಲ ಮಸಾಲೆ ಚೆನ್ನಾಗಿ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೇನೆ 1/4 ಚಮಚದಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರೋಂಥ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ. ಅರ್ಧದಷ್ಟು ನಿಂಬೆ ರಸವನ್ನು ಹಿಂಡ್ಕೊಳ್ಳೋಣ, ಇದರಿಂದ ತುಂಬಾ ಜ್ಯೂಸಿಯಾಗಿ ಟ್ಯಾಂಗಿಯಾಗಿ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಫ್ರೈ. ಅರ್ಧ ನಿಂಬೆಹಣ್ಣನ್ನು ನಾನು ಹಿಂಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, 1 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ, ಯಾಕೆಂದರೆ ಇದು ಡ್ರೈ ರೆಸಿಪಿ ಆಗಿರೋದ್ರಿಂದ. ನೀವು ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಕನಿಷ್ಠ ಆದರೂ 1 ಗಂಟೆಗಳ ಕಾಲ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. 2 ಗಂಟೆಗಳ ಕಾಲ ಇಟ್ಟರೆ ಇನ್ನೂ ತುಂಬ ಒಳ್ಳೆಯದು, ರಾತ್ರಿ ಪೂರ್ತಿ ಇಟ್ಟರೆ ಇನ್ನೂ ರುಚಿಯಾಗುತ್ತೆ. ನಾನು ಪೂರ್ತಿಯಾಗಿ 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೆ. ಈಗ 1 ಗಂಟೆಗಳ ಕಾಲ ಆಗಿದೆ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು 3 ಚಮಚದಷ್ಟು ತುಪ್ಪ ಹಾಕೊಳ್ತಿದ್ದೀನಿ. ತುಪ್ಪದಲ್ಲೇ ಮಾಡ್ಕೋಬೇಕಂತ ಏನಿಲ್ಲ, ನೀವು ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಬೆಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು 3 ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪಕ್ಕಾದ್ಮೇಲೆ 3 ಲವಂಗ, 1 ಏಲಕ್ಕಿ, 3 ಕಾಳು ಮೆಣಸು ಮತ್ತು ಸಣ್ಣ ತುಂಡು ಚಕ್ಕೆ ಹಾಕೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಹಾಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಾದಮೇಲೆ 2 ಈರುಳ್ಳಿಯನ್ನು ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋವರೆಗೂ, ಅಂದರೆ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿ ತೆಗೆದಿಟ್ಟಿದ್ದೀವಲ್ಲ ಆ ಚಿಕನ್ನ ಪೂರ್ತಿ ಚಿಕನ್ ಮಸಾಲೆ ಸಮೇತನೇ ಹಾಕೊಂಡ್ಬಿಡೋಣ. ಈಗ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ, ಚಿಕನ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲೆ ಹಚ್ಚಿ ತೆಗೆದಿಟ್ಕೊಂಡಿದ್ದಲ್ಲ ಆ ಚಿಕನ್ನ ಹಾಕೊಳ್ತಾ ಇದ್ದೀನಿ. ಮಸಾಲೆನೂ ಕೂಡ ಸ್ವಲ್ಪನೂ ಬಿಡದಲೆ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಮಸಾಲೆ ಜೊತೆಗೆ ನಾವು ಗ್ಯಾಸ್ನ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 3 ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಈ ಥರ 3 ನಿಮಿಷ ಫ್ರೈ ಮಾಡ್ಕೊಳ್ಳುವಾಗ ಅದು ನೀರು ಬಿಡೋದಿಲ್ಲ, ಏಕೆಂದರೆ ನಾವು ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಟ್ಟಿರ್ತೀವಿ. 3 ನಿಮಿಷಗಳ ಕಾಲ ಆದಮೇಲೆ ಗ್ಯಾಸ್ ಫ್ಲೇಮ್ನ ಪೂರ್ತಿಯಾಗಿ ಲೋ ಮಾಡಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ 20-25 ನಿಮಿಷ ಬೇಯಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಗ್ಯಾಸ್ ಫ್ಲೇಮ್ನ ಮಾಡ್ತೀರಲ್ಲ, ಚಿಕನ್ ತಾನಾಗಿ ನೀರು ಬಿಡ್ತಾ ಹೋಗುತ್ತೆ, ನೀವೇ ನೋಡ್ತಾ ಹೋಗಿ. ಈಗ 10 ನಿಮಿಷ ಆದಮೇಲೆ ನಿಮಗೆ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ನಾವು ನೀರೇ ಹಾಕಿಲ್ಲ, ಒಂದು ಸ್ಪೂನ್ ಕೂಡ. ಆ ಮೊಸರು, ಆ ಮಸಾಲೆಗಳಲ್ಲಿ ಇದ್ದಿದ್ದಂಥ ನೀರೇ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ಸಣ್ಣ ಉರಿಯಲ್ಲಿ ಇಟ್ಟಿದ್ವಲ್ಲ, ಹಾಗಾಗಿ ಚಿಕನ್ ತನಗೆ ತಾನೇ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟಿಲ್ಲ ಅಂದರೆ ಒಂದು 2-3 ಚಮಚದಷ್ಟು ನೀವು ಹಾಕ್ಕೊಳ್ಬೋದು. ಪೂರ್ತಿಯಾಗಿ 25 ನಿಮಿಷ ಬೇಯಿಸ್ಕೊಳ್ಳಿ. ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ನಾನು ಪೂರ್ತಿ 25 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ಪೂರ್ತಿ ಡ್ರೈ ಬೇಕು, ಸೆಮಿ ಗ್ರೇವಿ ಬೇಕೋ, ಜಾಸ್ತಿ ಗ್ರೇವಿ ಬೇಕೋ, ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಚಿಕನ್ ಒಂದ್ಸಲ ಬೆಂದಮೇಲೆ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಿಡ್ನ ಓಪನ್ ಮಾಡಿದ್ಮೇಲೆ ಕೂಡ ಒಂದು 5 ನಿಮಿಷ ಅದು ಸ್ವಲ್ಪ ಗ್ರೇವಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ಟೈಮ್ನಲ್ಲಿ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ನೀವು ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ಬೇಕಂದರೆ ಹಾಕ್ಕೊಳ್ಳಿ. ಕೊನೆಯ 5 ನಿಮಿಷಗಳ ಕಾಲ ನೀವು ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಸೆಮಿ ಗ್ರೇವಿ ಚೆನ್ನಾಗಿದೆ. ನನಗೆ ಇದೇ ಕನ್ಸಿಸ್ಟೆನ್ಸಿ ಬೇಕಿತ್ತು. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಆಫ್ ಮಾಡೋದಕ್ಕಿಂತ ಮುಂಚೆ ಒಂದು 2 ಹಸಿಮೆಣಸಿಕಾಯಿನ ಸ್ಲೈಸ್ ಮಾಡಿಬಿಟ್ಟು ಹಾಕೋತೀನಿ. ಖಾರವಾಗಿ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಲ್ಲ. ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವ ಅಡುಗೆ ಪೂರ್ತಿಯಾಗುತ್ತೆ ಹೇಳಿ. ಕೊನೆಯಲ್ಲಿ ಕೆಲವು ಕರಿಬೇವು ಎಲೆಗಳನ್ನ ಕೂಡ ಹಾಕೋಣ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಇದನ್ನು ಸರ್ವ್ ಮಾಡಿಬಿಟ್ರೆ ಆಹಾ, ಬಿರಿಯಾನಿ ಇರಲಿ, ಗೀ ರೈಸ್ ಇರಲಿ, ಚಪಾತಿ, ರೊಟ್ಟಿ, ಕುಲ್ಚಾ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದರೆ ಗೀ ರೈಸ್ ಮತ್ತು ಬಿರಿಯಾನಿ ಜೊತೆಗೆ. ಅದರಲ್ಲೂ ನಾನು ತೋರಿಸಿರೋ ರೀತಿಯಲ್ಲೇ ದೊನ್ನೆ ಬಿರಿಯಾನಿ ಜೊತೆ ಈ ಗ್ರೀನ್ ಚಿಕನ್ ಫ್ರೈನ ಮಾಡ್ಕೊಂಬಿಟ್ರೆ ಆಹಾ, ಅದ್ಭುತ ಊಟ ಅಂತಲೇ ಹೇಳ್ಬೋದು. ನೀವು ಕೂಡ ನಾನು ತೋರಿಸಿರೋ ರೀತಿಯಲ್ಲ ಈ ವೀಕೆಂಡಲ್ಲಿ ಈ ಚಿಕನ್ ರೆಸಿಪಿಗಳನ್ನ ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ನಾನ್ ವೆಜ್ ವೆಜಿಟೇರಿಯನ್ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಸೆಂಡ್ ಮಾಡಿ, ಅದರಿಂದ ಅವರು ಕೂಡ ಹೊಸ ರೆಸಿಪಿಗಳನ್ನ ಮಾಡ್ಕೊಳ್ಬಹುದು. ಧನ್ಯವಾದಗಳು.